ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 19. ನೀವು ಈ ಗಣಿತ ಮಾಡಿದ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ. ವಿಡಿಯೋ ದೊಡ್ಡದಾಗಬಾರ್ದು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಭಾಳ ಸರಳ ಅದ ಇದು. ನಾ ಪ್ರಶ್ನೆ ಅಂತೇಳಿ ಸೆಳಾಗ ಬೋರ್ಡ್ ಕಡೆ ನೋಡ್ರಿ. ಒಂದು ರೈಲು 4 ಗಂಟೆ 30 ನಿಮಿಷಗಳಲ್ಲಿ 504 ಕಿಲೋಮೀಟರ್ ದೂರವನ್ನು ವ್ಯಾಪಿಸಿತು. ಹಾಗಾದ್ರೆ ಆ ರೈಲಿನ ವೇಗ ಎಷ್ಟು ಅಂತದ. ಅವಾಗ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ, ಈ ಗಂಟೆ ಮತ್ತು ನಿಮಿಷಗಳನ್ನು ಕೂಡ್ಸ್ಕೊಂಡು ಬಿಡಬೇಕು. ನೋಡ್ರಿ, 4 ಗಂಟೆ 30 ನಿಮಿಷ ಅಂತಂದ್ರೆ ಒಂದು ಗಂಟೆಗೆ ನಿಮಿಷ ಎಷ್ಟು 60. ನೋಡಿ, ಬರೋಬ್ಬರಿ 31 32 ಬರೋಬ್ಬರಿ 4.12 ಗಂಟೆ, ಬರೋಬ್ಬರಿ 9 ಗಂಟೆ. ಇಷ್ಟು ನೀವು ಮಾಡಿಬಿಟ್ರೆ ಮುಗಿದು. ಈಗ ಇದನ್ನೇನು ಮಾಡಬೇಕು, ಇನ್ನೊಂದು ರೀತಿ, ಇದು ಪೂರ್ಣ ಏನದಲ್ಲ, ಇದು 4 ಗಂಟೆ ಅಂತ ತಿಳ್ಕೊಂಡ್ಬೇಡಿ. ಇದು 4 ಗಂಟೆ ಅಂತ ತಿಳ್ಕೊಂಡ್ಬೇಡಿ. ಇಲ್ಲಿ 30 ನಿಮಿಷ ಇಟ್ಟಿಂದ ಇದನ್ನು ಗಂಟೆನ ಮಾಡಬೇಕಾದ್ರೆ ಒಂದು ಗಂಟೆಗೆ ನಿಮಿಷ ಎಷ್ಟು 60. 31 32 ಬರೋಬ್ಬರಿ 4.12 ಗಂಟೆ ಆಗ್ತದೆ. ಇದನ್ನು ಇದು ಮಿಶ್ರ ಭಿನ್ನ ರಾಶಿ ಅದ, ಇದು ವಿಷಮ ಭಿನ್ನ ರಾಶಿ ಮಾಡ್ಕೊಂಡ್ಬೇಡ್ರಿ. ಇನ್ನು ಸಾಮಾನ್ಯ ವೇಗ ಅಂದ್ರೆ 1 ಗಂಟೆ ವೇಗ. ಸರಾಸರಿ ವೇಗ ಅಂದ್ರೆ ಎಷ್ಟು 1 ಗಂಟೆ ವೇಗ. ಸಾಮಾನ್ಯ ವೇಗ ಎಷ್ಟು ಅಂದ್ರೆ 1 ಗಂಟೆ ವೇಗ. ಆ ರೈಲಿನ ವೇಗ ಎಷ್ಟು ಅಂತ ಅಷ್ಟೇ ಕೇಳಿದ ಅಂದ್ರೆ 1 ಗಂಟೆ ವೇಗ ಅಂತೇ ತಿಳ್ಕೋಬೇಕು. ಏನದು 9.2 ಗಂಟೆಗೆ ಬರೋಬ್ಬರಿ 504 ಕಿಮಿ. ಎಷ್ಟು ಹೋಗ್ತದ ಅದು? 9.2 ಗಂಟೆಗೆ 504 ಕಿಮಿ ಆದರೆ ಸರಾಸರಿ ವೇಗ ಗಂಟೆ ವೇಗ. ಗಂಟೆ ವೇಗ ಅಂದರೆ ಯಾವಾಗಲಾದರೂ ಇದನ್ನು 1 ಗಂಟೆಗೆ ಇರ್ತದ. ಅದನ್ನು ನೆನಪಿಟ್ಕೋಬೇಕು. ಅದನ್ನು ನೆನಪಿಟ್ಟುಕೊಂಡು ಗಣಿತಗಳನ್ನು ಮಾಡಬೇಕು. ನೋಡಿ, ಇಲ್ಲಿ 9.2 ಗಂಟೆಗೆ ಬರೋಬ್ಬರಿ. ಇಲ್ಲಿ ಇನ್ನೊಂದು ಹೇಳ್ತಾನೆ ನಿಮಗೆ, ಅತಿ ಲಕ್ಷ ಕೊಟ್ಟು ನೋಡ್ರಿ. ಇದು 1 ಇಡ್ರಿ, ಇಲ್ಲಿ 504 ಇಡ್ರಿ, ಇಲ್ಲಿ ಗುಂಡ್ಲೆ ಚಿಹ್ನೆ ಹಾಕ್ರಿ. ಯಾಕೆ ಗುಂಡ್ಲೆ ಚಿಹ್ನೆ ಹಾಕ್ಬೇಕಂದ್ರೆ ಇವೆರಡು ಏನದ ಭಾಜ್ಯ, ಇದು ಭಾಜಕ. ಇದು ಈ ಸ್ಥಾನ ಭಾಗಿಸಲ್ಪಡುವ ಸಂಖ್ಯೆ, ಇದು ಭಾಗಿಸಿಕೊಳ್ಳುವ ಸಂಖ್ಯೆ, ಇದು ಈ ಭಾಜ್ಯಕವನ್ನ ಭಿನ್ನ ರಾಶಿ ಇದ್ದಾಗ ಏನು ಗುಣಕ ವಿಲೋಮ ಆಗ್ತದೆ. ಗುಣಕ ವಿಲೋಮ ಅಂದ್ರೆ ಏನು? ತಾಳಗ 9 ಆಗ್ತದ, ಮ್ಯಾಲೆ 2 ಆಗ್ತದೆ. ಇಷ್ಟೇ ನೀವು ತಿಳ್ಕೊಬೇಕಾದದ್ದು. 9 1 9 5 45 9 6 54. ಎಷ್ಟು? 9 6 56 112. ವೇಗ ಬರೋಬ್ಬರಿ 112 ಕಿಮಿ ಪರ್ ಗಂಟೆಗೆ. ಎಲ್ಲದ ನೋಡ್ರಿ ಉತ್ತರ. ಸರಳ ಈಸಿಯಾಗಿ ತಿಳ್ಕೊಬೇಕಾದ್ರೆ 112 ಕಿಮಿ ಪರ್ ಗಂಟೆಗೆ ಉತ್ತರ ಸಂಖ್ಯೆ ಬಿ. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಬೇಕು. ತಿಳಿತಲ್ಲ? ಸರಿಯಾಗಿ ನೋಡ್ರಿ, ಹೆಂಗೆ ತಿಳ್ಕೊಂಡು ಹೆಂಗೆ ಮಾಡಬೇಕು ಇವೆಲ್ಲ ತಿಳ್ಕೊಂಡ್ಬಿಟ್ಟು ಸರಳ ಲೆಕ್ಕ, ಸಮಯದ ಲೆಕ್ಕದಾಗ ಬರ್ತದೆ. ಆಯ್ತಲ್ಲ? ಚೆನ್ನಾಗಿ ಬಿಡಿಸ್ಕೊಡ್ರಿ.